Hi guys, thanks for the 300 subscribers. ಲಾಸ್ಟ್ ಪಾರ್ಟಲ್ಲಿ ಅರ್ತಿತಪ್ಪ ನಾನು ಅಂದ್ಕೊಂಡಿರೋದು ತಪ್ಪು ಅಂತ ಅಂದ್ಕೊತಾರೆ. ಸೊ ಇವತ್ತಿನ ಎಪಿಸೋಡ್ ಒಳಗಡೆ ಹೋಗೋಣ. ಅರ್ತಿತ್ ಬಂದು ಪ್ಯಾಂಗ್ ಹತ್ರ ನಾನು ಹತ್ರ ಇನ್ಮೇಲೆ ಮಾತಾಡಬೇಡ ಅನ್ನೋಕ್ಕೆ ಬಂದಿರ್ತಾನೆ. ನಾಳೆಯಿಂದ ನೀನು ಬೆಳಗ್ಗೆ ಬೇಗ ಎದ್ದು ಬಂದು ಎಲ್ಲ ಕೆಲಸನೂ ಮಾಡಬೇಕು ಅಂತಾನೆ. ಸರಿ ಬಾಸ್, ನಿಮ್ಗಾಗಿ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಪ್ಯಾಂಗ್ ಹೇಳ್ತಾಳೆ. ನೀನು ನಿನ್ನ ಪ್ರಾಣ ಎಲ್ಲ ಕೊಡೋದು ಬೇಡ, ನೀನು ನನ್ನ ಫ್ರೆಂಡ್, ನಾನು ಹಿಂದೆ ಸುತ್ತೋದನ್ನ ನಿಲ್ಲಿಸು ಅಂತಾನೆ. ನಾನೆಲ್ಲಿ ಸುತ್ತುತ್ತಾ ಇದ್ದೀನಿ, ಅವ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋಕ್ಕೆ ಬರ್ತಾಳೆ. ಆದರೆ ಏನು ಅಂದ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಅವ್ರ ಹಿಂದೆ ನಾನು ಸುತ್ತೋದ್ರಿಂದ ನಿಮಗೇನು, ಅವ್ರು ನನಗೆ ತುಂಬ ಇಷ್ಟ ಆಗಿದ್ದಾರೆ. ಅವ್ರು ತುಂಬ ಸೈಲೆಂಟ್ ಆದ ಪರ್ಸನ್, ಅವ್ರು ತುಂಬ ಕೈಂಡ್ ಹಾರ್ಟ್ ಪರ್ಸನ್, ತುಂಬ ಹ್ಯಾಂಡ್ಸಮ್ಮು ಆಗೂ ಇದ್ದಾರೆ, ಮತ್ತು ನೋಡೋಕ್ಕೂ ಸೂಪರಾಗಿದ್ದಾರೆ. ಅವ್ರ ಥರ ಹುಡುಗನ ಯಾರು ನೋಡಲ್ಲ ಅಂತಾರೆ. ನಾನು ಲವ್ ಮಾಡಿದರೆ ಏನು ತಪ್ಪು ಅಂತ ಪ್ಯಾಂಗ್ ಕೇಳ್ತಾಳೆ. ಇದನ್ನ ಕೇಳಿದೆ ಅರ್ತಿತ್ಗೆ ತುಂಬ ಶಾಕ್ ಆಗ್ತಾಯಿದೆ. ಹಾಗೆ ಕೋಪನೂ ಬರುತ್ತೆ. ಹೇ, ನೀನು ನನ್ನ ತಾನೇ ಲವ್ ಮಾಡ್ತಾ ಇದ್ದೆ ಅಂತ ಅರ್ತಿತ್ ಕೇಳ್ತಾನೆ. ಆವಾಗ ನಾನು ಮೆಂಟಲ್ ಹಾಸ್ಪಿಟಲ್ಗೆ ಸೇರೋ ಲೆವೆಲಲ್ಲಿ ಇದ್ದೆ, ಅದರಿಂದ ನಾನು ಆ ಥರ ನಡ್ಕೊಂಡೆ. ಇವಾಗ ನನಗೆ ಬುದ್ಧಿ ಸರಿಯಾಗಿದೆ, ಅದರಿಂದ ನಾನು ಲವ್ ಮಾಡ್ತಾ ಇದ್ದೀನಿ ಅಂತಾಳೆ. ಇವಳನ್ನ ಸುಮ್ಮನೆ ಬಿಟ್ಟರೆ ಹೀಗೆ ಸುತ್ತಾಳೆ. ಇವಳಿಗೆ ಕೆಲಸ ಕೊಟ್ಟರೆ ಸಾಯಿಸ್ಬೇಕು ಅಂದ್ಕೊಂಡು ಇಲ್ಲಿರೋ ಟೊಮೊಟೊನೆಲ್ಲ ಎಣ್ಸಿ ಹೇಳಬೇಕು, ಇದೇ ನಿನಗೆ ಕೆಲಸ ಅಂತಾನೆ. ಪ್ಯಾಂಗ್ ಟೊಮೊಟೊನೆಲ್ಲ ಎಣಿಸ್ತಾ ಇದ್ದಾಳೆ. ಇದೆಲ್ಲ ನೋಡಿ ಅರ್ತಿತ್ ಸ್ವಲ್ಪ ಸ್ಮೈಲ್ ಮುಖದಿಂದ ಅವಳು ಮಾಡೋದನ್ನ ನೋಡ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲದಂಗೆ ಪ್ಯಾಂಗ್ನ ತುಂಬ ಹಚ್ಕೊತಾ ಇದ್ದಾನೆ. ಹಾಗೆ ಇಷ್ಟಪಡೋಕ್ಕೂ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅರ್ತಿತ್ ಮತ್ತು ಲಿಂಗ್ ಒಂದು ಜಾಗಕ್ಕೆ ಹೋಗ್ತಾರೆ. ಯಾವ ಜಾಗ ಅಂದರೆ, ಅವ್ರು ಯಾವಾಗಲೂ ಒಂದು ಜಾಗಕ್ಕೆ ಹೋಗಿ ಅಲ್ಲಿರೋರಿಗೆ ಡೊನೇಷನ್ ಥರ ಡೊನೇಷನ್ ಮಾಡ್ತಾರೆ. ಆ ಜಾಗ ನೋಡೋಕ್ಕೆ ತುಂಬ ಸುಂದರವಾಗಿದೆ. ಅದನ್ನ ಲಿಂಗ್ ಮತ್ತು ಅರ್ತಿತ್ ನಿಂತು ನೋಡುವಾಗ ಎಲ್ಲಿ ನಾನು ಕಾಣ್ತಾ ಇಲ್ಲ ಅಂತ ಇಬ್ಬರು ವೆಯ್ಟ್ ಮಾಡ್ತಾ ಇರುವಾಗ ಬರ್ತಾನೆ. ನಾನು ಜೊತೆ ಪ್ಯಾಂಗು ಬರ್ತಾಳೆ. ಇದನ್ನ ನೋಡಿದ್ದೆ ಅರ್ತಿತ್ಗೆ ಹಾರ್ಟ್ ಬೀಟೇ ಸ್ಟಾಪ್ ಆಯಿತು. ಇವಳೇನಕ್ಕೆ ಇವನ ಜೊತೆ ಬಂದಿದ್ದಾಳೆ ಅಂತ ಗುರಾಯಿಸ್ತಾ ನಿಂತಿದ್ದಾನೆ. ಪ್ಯಾಂಗ್ ಲೈಟಾಗಿ ಹೆದರ್ಕೋತಾಳೆ. ಆದರೂ ಜೊತೆ ನನ್ನ ಸಪೋರ್ಟಾಗಿ ಕರ್ಕೊಂಡು ಹೋಗಿ, ಹೇ ಇಲ್ಲೇ ಬಾರೋ ಅಂದು ನೀನೇನಕ್ಕೋ ಅವಳನ್ನ ಕರ್ಕೊಂಡು ಬಂದೆ ಅಂತ ಟೆನ್ಷನ್ ಆಗ್ತಾನೆ. ಅವನು ಒಬ್ಬಳೇ ತಾನೇ ಇದ್ದಾಳೆ ಪಾಪ, ಅದಕ್ಕೆ ಅವಳನ್ನ ರಿಲ್ಯಾಕ್ಸ್ ಮಾಡಲಿ ಅಂತ ಕರ್ಕೊಂಡು ಬಂದೆ ಅಂತ ನಾನು ಹೇಳ್ತಾನೆ. ನೀನೇನಕ್ಕೆ ನನ್ನ ಗಾಂಡ್ ಹೇರ್ಸೋಕ್ಕೆ ಅಂತ ಅವಳನ್ನ ಖುಷಿಯಾಗಿರಲಿ ನಾನು ಉರಿಸ್ಕೊಳ್ಬೇಕಾ ಅಂತ ಅರ್ತಿತ್ ಕೇಳ್ತಾನೆ. ಹೇ, ನೀನು ನನಗೋಸ್ಕರ ಹೇಳ್ತಾ ಇದೆಯಾ ಅಥವಾ ಪ್ಯಾಂಗೋಸ್ಕರ ಫೀಲ್ ಮಾಡ್ತಾ ಇದೆಯಾ, ನನಗೊಂದು ಗೊತ್ತಾಗ್ತಾ ಇಲ್ಲ ಅಂತ ನಾನು ಹೇಳ್ತಾನೆ. ಆ ಥರ ಎಲ್ಲ ಏನೂ ಇಲ್ಲ ಅಂತ ಅರ್ತಿತ್ ಹೇಳ್ತಾನೆ. ನೀನು ಪ್ಯಾಂಗ್ನ ಡಿಸ್ಟರ್ಬ್ ಮಾಡಬೇಡ, ನಾನು ಕರ್ಕೊಂಡು ಬಂದಿರೋದು ನಾನೇ ನೋಡ್ಕೊತೀನಿ ಅಂತ ಸ್ಟ್ರಿಕ್ಟಾಗಿ ನಾನು ಹೇಳ್ತಾನೆ. ಅರ್ತಿತ್ ಇದನ್ನು ಕೇಳಿಸಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅರ್ತಿತ್ ಪ್ಯಾಂಗ್ನ ಗುರಾಯಿಸ್ತಾನೇ ಇದ್ದಾನೆ. ಅಯ್ಯಯ್ಯೋ, ಗುರಾಯಿಸ್ತಾನೇ ಇದ್ದಾನೆ. ಟ್ರಿಪ್ ಮುಗಿಸಿ ಊರಿಗೆ ಹೋಗೋದ್ರಲ್ಲಿ ನನ್ನ ಜೀವಂತವಾಗಿ ಹೋಗೋಕ್ಕೆ ಬಿಡ್ತಾನ. ಸರಿ ಬಾ ಅಂದು ನಾನು ಪ್ಯಾಂಗ್ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡಿದ್ದೆ ಲಿಂಗ್ಗೆ ಫೀಲ್ ಆಗುತ್ತೆ. ಅದು ಅಲ್ಲದೆ ಪಕ್ಕದಲ್ಲಿರೋ ಅರ್ತಿತ್ಗೂ ಅದಕ್ಕೂ ಮೇಲೆ ಉರಿತಾ ಇದೆ. ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಒಂದು ಕಡೆ ಊಟಕ್ಕೆ ಕೂತಿದ್ದಾರೆ. ಆವಾಗ ಅರ್ತಿತ್ ಪ್ಯಾಂಗ್ ಹತ್ರ ಯಾವಾಗಲಿನಂತೆ ತಂಟೆ ಮಾಡ್ತಾನೆ. ನಾನು ಬಂದು ಲಿಂಗ್ಗೆ ಊಟ ತೆಗೆದು ಹಿಡ್ತಾನೆ. ಲಿಂಗ್ ಹೇಳ್ತಾಳೆ, ನೀನು ಪ್ಯಾಂಗ್ಗೆ ಹಾಕು ಅಂದಿದೆ, ಹೌದು ಅಲ್ವಾ ಅಂದು ಪ್ಯಾಂಗ್ ತಗೋ ಊಟ ಮಾಡು ಅಂದು ಪ್ಯಾಂಗ್ಗೆ ಹಾಕ್ತಾನೆ. ಪ್ಯಾಂಗ್ ಏನು ಮಾಡ್ತಾಳೆ ಅಂದರೆ, ಲಿಂಗ್ ಜಲಸ್ ಆಗ್ತಾ ಇದ್ದಾಳೆ ಅಂತ ಗೊತ್ತಾಗಿದೆ. ಪ್ಯಾಂಗ್ ಹೆಲ್ಪ್ ಮಾಡೋಣ ಅಂತ ನನಗೆ ಅದು ಇಷ್ಟ, ಇದು ಇಷ್ಟ, ಇದನ್ನ ಹಾಕಿ ಅದನ್ನ ಹಾಕಿ, ಇದೆಲ್ಲ ನನಗೆ ತುಂಬ ಇಷ್ಟ ಗೊತ್ತಾ ನಾನು ಅಂತ ಹೇಳ್ತಾ ಇದ್ದಾಳೆ. ಅದೇ ಟೈಮ್ಗೆ ಇಲ್ಲಿ ಇಬ್ರಿಗೂ ಹೊಟ್ಟೆ ಉರಿತಾ ಇದೆ. ಇಬ್ಬರು ಕ್ಲೋಸ್ ಆಗಿರೋದನ್ನ ನೋಡಿ ಅರ್ತಿತ್, ಅಯ್ಯೋ ನಿಮ್ಮನ್ನ ನೋಡೋಕ್ಕಾಗ್ತಾ ಇಲ್ಲ, ನಿಲ್ಲಿಸ್ರು ಅನ್ನೋ ರೀತಿ ನೋಡ್ತಾ ಇದ್ದಾನೆ. ನಾನು ಬಂದು ಪ್ಯಾಂಗ್ ಕೈ ಹಿಡ್ಕೊಂಡು ನಾವಿಬ್ಬರು ಡೇಟ್ ಮಾಡ್ತಾ ಇದ್ದೀವಿ, ಹೇಳೋದನ್ನೇ ಮರ್ತೆ ಅಂತ ಹೇಳ್ತಾರೆ. ಅಷ್ಟೇ ಅರ್ತಿತ್ಗೆ BP ರೈಸ್ ಆಗುತ್ತೆ. ಏನು ಡೇಟ್ ಮಾಡ್ತಾ ಇದ್ದೀರಾ ಅಂತ ಆ ಜಾಗದಿಂದನೇ ಎದ್ದೋಗ್ತಾನೆ ಕೋಪದಲ್ಲಿ. ಏನಾಗ್ತಾ ಇದೆ ಅಂತ ನಾನು ಲಿಂಗ್ ತಾನೇ ರಿಯಾಕ್ಟ್ ಆಗಿ ಎದ್ದೋಗಬೇಕು, ಇವನೇನಕ್ಕೆ ಟೆನ್ಷನ್ ಆಗಿ ಹೋಗ್ತಾ ಇದ್ದಾನೆ ಅಂತ ಪ್ಯಾಂಗ್ ಹತ್ರ ಕೇಳ್ತಾ ಇದ್ದಾನೆ. ಪ್ಯಾಂಗು ಹೇಳ್ತಾಳೆ. ಲಿಂಗ್ ಆ ಜಾಗ ಬಿಟ್ಟು ಅವಳು ಎದ್ದೋಗ್ತಾಳೆ. ಪ್ಯಾಂಗ್ ಅನ್ಕೊತಾಳೆ,
ಇವತ್ತು ನಾನು ಸತ್ತೆ ಅಂತ ಅನ್ಕೊತಾ ಇದ್ದಾಳೆ. ನಾನು ಹೇಳ್ತಾನೆ, ಏನು ಪ್ಯಾಂಗ್, ಲಿಂಗ್ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಅವಳು ಯಾವುದೇ ರೀತಿ ರಿಯಾಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇರುವಾಗ ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ನಾನು ಜೀವಂತವಾಗಿ ಮನೆಗೆ ಹೋಗಿ ಸೇರ್ತೀನ ಅಂತ ಅವಳು ತುಂಬ ಅವನು ಬೇರೆ ತುಂಬ ಕೋಪದಲ್ಲಿದ್ದಾನೆ, ಏನು ಮಾಡ್ತಾನೋ ಅಂತ ಪ್ಯಾಂಗ್ ಹೇಳ್ತಿದ್ದಾಳೆ. ಹೌದೌದು, ನಾನು ನಿಮ್ಮನ್ನ ಗಮನಿಸ್ತಾನೇ ಇದ್ದೀನಿ, ಲಿಂಗ್ ಕೋಪಪಟ್ಟು ಹೋಗಬೇಕು, ಇವನೇನಕ್ಕೆ ಅಷ್ಟು ಟೆನ್ಷನಾಗಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅಂತ ಇದ್ದಾನೆ. ಸರಿ ಬಿಡು, ನಿನಗೇನು ಆಗದೆ ಇರೋ ರೀತಿ ನಾನು ನೋಡ್ಕೊತೀನಿ, ನೀನು ಹೆದರು ಬೇಡ ಅಂತಾನೆ. ಎಲ್ಲರೂ ಒಂದು ಟೆಂಟ್ ಹಾಕೋ ಜಾಗಕ್ಕೆ ಹೋಗಿದ್ದಾರೆ ಸ್ಟೇ ಮಾಡೋಕ್ಕೆ ಅಂತ. ಅಲ್ಲಿ ಲಿಂಗ್ ಕಷ್ಟಪಡ್ತಾ ಟೆಂಟ್ ಹಾಕೋ ಪಡ್ತಾ ಇದ್ದಾಳೆ. ಆವಾಗ ನಾನು ಹೇಳ್ತಾನೆ, ನೀನು ಹೋಗು, ಪ್ಯಾಂಗೆ ಹೆಲ್ಪ್ ಮಾಡು, ಇದನ್ನ ನಾನು ನೋಡ್ಕೊತೀನಿ ಅಂತಾನೆ. ಲಿಂಗ್ ಹಾಗೆ ನಿಂತಿದ್ದಾಳೆ. ನಾನು ಒಂಥರ ಸ್ಮೈಲ್ ಮಾಡ್ತಾ ಇದ್ದಾನೆ. ಏನಕ್ಕೆ ನಗ್ತಾ ಇದ್ದೀಯ ನಾನು ಅಂತ ಲಿಂಗ್ ಕೇಳ್ತಿರುವಾಗ, ಏನೂ ಇಲ್ಲ, ಇದು ಬಾಯ್ಸ್ ಟೆಂಟ್, ನೀನು ಹೋಗಿ ಪ್ಯಾಂಗೆ ಹೆಲ್ಪ್ ಮಾಡು ಅಂತ ನಾನು ಹೇಳ್ತಿದ್ದಾನೆ. ಅಲ್ಲಿ ಅರ್ತಿತ್ ನಿಂತಿರೋದನ್ನ ನೋಡಿ, ಅರ್ತಿತ್ ಬಾ ಇಲ್ಲಿ, ಏನು ಮಾಡ್ತಾ ಇದೀಯಾ, ನೀನು ಬಂದು ಟೆಂಟ್ನ ರೆಡಿ ಮಾಡು, ನಾನು ಹೋಗಿ ಪ್ಯಾಂಗೆ ಹೆಲ್ಪ್ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೇನೆ. ಅರ್ತಿತ್ ಫಾಸ್ಟಾಗಿ ಬಂದು, ಹೇ ನೀನೇನಕ್ಕೆ ಅಲ್ಲಿಗೆ ಹೋಗಿ ಹೆಲ್ಪ್ ಮಾಡ್ತೀಯಾ, ನೀನು ನೈಟ್ ಎಲ್ಲಿ ನಿದ್ದೆ ಮಾಡ್ತೀಯಾ ಅಂತ ಕೇಳ್ತಿದ್ದಾನೆ. ನಾನು ಏನು ಹೆದರಿಕೆ ಬೇಡ, ನಾನು ಪ್ಯಾಂಗ್ ಜೊತೆ ಎಲ್ಲ ಮಲಗಲ್ಲ ಅಂತಾನೆ. ಆದರೂ ಮಲ್ಕೊಂಡ್ರೂ ತಪ್ಪೇನಿಲ್ಲ ಅಂದಿದ್ದೆ. ಪ್ಯಾಂಗ್ ಅರ್ತಿಗೆ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಹೌದು, ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ, ಡೇಟಿಂಗ್ ಮಾಡ್ತಾ ಇದ್ದೀವಿ, ಒಟ್ಟಿಗೆ ಮಲ್ಕೊಂಡ್ರೆ ಏನೂ ತಪ್ಪಿಲ್ಲ, ಇದುವರೆಗೂ ಏನೂ ನಡೆದಿಲ್ಲ, ಇದ್ರ ಮೇಲೆ ನಡೆದ್ರೆ ತಪ್ಪಿಲ್ಲ ಅಂತಾನೆ. ಅಷ್ಟೇ ಅರ್ತಿದ್ಗೆ ಸಖತ್ ಕೋಪ ಬರುತ್ತೆ. ಏನು ಮಾತಾಡೋಕ್ಕೂ ಆಗ್ತಾಯಿಲ್ಲ. ನಾನು ಅನ್ಕೊತಾನೆ, ಲಿಂಗ್ ರಿಯಾಕ್ಟ್ ಆಗ್ತಾಯಿಲ್ಲ, ಇವನ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಬೋದು. ಅದರಿಂದ ನಾನು ಅರ್ತಿದ್ಗೆ ಗಾಂಡ್ ಏರ್ಸೋ ರೀತಿಯೇ ಮಾತಾಡ್ತಾ ಇದ್ದಾನೆ. ಪ್ಯಾಂಗ್ನ ನೋಡಿಕೊಂಡು ಗುರಾಯಿಸ್ತಾನೇ ಇದ್ದಾನೆ ಅರ್ತಿತ್. ಪ್ಯಾಂಗ್ ಎದ್ರುಕೊಂಡು ನಾನು ಹಿಂದೆ ಹೋಗಿ ಬಚ್ಚಿಟ್ಕೋತಾಳೆ. ನೋಡು, ಅವನು ಗುರಾಯಿಸ್ತಾನೇ ಇದ್ದಾನೆ. ಅರ್ತಿತ್ ಇನ್ನೂ ಕೋಪದಲ್ಲಿ ಇದ್ದಾನೆ. ಅರ್ತಿತ್ ಬಂದು, ಇವರಿಬ್ಬರು ಎಲ್ಲೋದ್ರೂ ಕಾಣ್ತಾ ಇಲ್ಲ ಅಂತ ಲಿಂಗಲ್ಲಿ ಕೂತ್ಕೊಂಡಿರ್ತಾಳೆ. ಅವಳ ಹತ್ರ ಬಂದು, ಇವರಿಬ್ಬರು ಎಲ್ಲೋದ್ರೂ ಕಾಣ್ತಾ ಇಲ್ಲ ಅಲ್ಲ ಅಂತ ಕೇಳ್ತಿರುವಾಗ, ಇಲ್ಲಿ ಪ್ಯಾಂಗ್ ಅವನನ್ನೇ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ನೈಟ್ ಕಲ್ಲನ್ನ ಎತ್ತಾಕಿ ನಮ್ಮನ್ನ ಸಾಯಿಸ್ತಾ ಅಂತ ಪ್ಯಾಂಗ್ ಥಿಂಕ್ ಮಾಡ್ತಾ ಇದ್ದಾಳೆ. ಇಲ್ಲಿ ನಾನು ಹೇಳ್ತಾನೆ, ಲಿಂಗ್ ಏನೂ ರಿಯಾಕ್ಟ್ ಮಾಡ್ತಿಲ್ಲ, ನಾವಿನ್ನೂ ಸ್ವಲ್ಪ ಟ್ರೈ ಮಾಡೋಣ ಬಾ ಅಂತ ಕರೀತಾನೆ. ನೋಡ್ಕೊಂಡು ಟ್ರೈ ಮಾಡಿ ಬೇಗ ಮುಗಿಸಿ, ಇಲ್ಲ ಅಂದರೆ ಅರ್ತಿತ್ ನನ್ನ ಸಾಯಿಸ್ತಾನೆ, ಅಷ್ಟೇ ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಪ್ಯಾಂಗ್ ಹೇಳ್ತಿದ್ದಾಳೆ. ಏನೂ ಆಗಲ್ಲ, ನಾನು ನೋಡ್ಕೊತೀನಿ ಅಂದು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ. ಇದನ್ನ ನೋಡಿದ್ದೆ ಅರ್ತಿತ್ಗೆ ಸಖತ್ ಕೋಪ ಬರುತ್ತೆ. ನನ್ನ ನೋಡಿ ಕೇಳ್ತಾನೆ, ಏನೋ ಎಮ್ಮೆನ್ ಮೇಯಿಸ್ತಾ ಇದೆಯಾ, ಕರ್ಕೊಂಡು ಬರ್ತಾ ಇದೆಯಾ, ಏನೋ ಸ್ವಲ್ಪನಾದರೂ ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟು ಮಾತಾಡು ಅಂತ ನಾನು ಹೇಳ್ತಾನೆ. ನೀನು ಕರ್ಕೊಂಡು ಬರುವಾಗ ಎಮ್ಮೆನ ಮೇಯಿಸ್ಕೊಂಡು ಬರೋ ರೀತಿಯೇ ಇತ್ತು, ಅದಕ್ಕೆ ಕೇಳಿದೆ, ಇವಳಿಗೆ ಏನು ಮರ್ಯಾದೆ, ಇವಳು ನನ್ನ ಹತ್ರ ಕೆಲಸ ಮಾಡೋಳು, ನಾನು ಹಾಗೆ ಕರೆಯೋದು ಅಂತ ಅರ್ತಿತ್ ಹೇಳ್ತಾನೆ. ಇಷ್ಟೇ, ನನ್ನ ಗರ್ಲ್ ಫ್ರೆಂಡ್ ಇನ್ಮೇಲೆ ಈ ಥರ ಎಲ್ಲ ಕರಿಬಾರ್ದು ಅಂತ ಹೇಳ್ತಾನೆ. ಇದನ್ನ ಕೇಳಿದೆ ಲಿಂಗ್ ಕೋಪ ಮಾಡಿಕೊಂಡು ಅಲ್ಲಿಂದ ಎದ್ದೋಗ್ತಾಳೆ. ನಾನು ಹಿಂದೆನೇ ಹೋಗ್ತಾನೆ. ಪ್ಯಾಂಗ್ ಅನ್ಕೊತಾಳೆ, ಅಯ್ಯೋ ಪಾಪಿ, ಯಾಕೋ ಈ ದೆವ್ವದ ಹತ್ರ ಬಿಟ್ಟೋದೆ ಅನ್ಕೊತಾಳೆ. ಅರ್ತಿತ್ ಹಾಗೆ ಪಕ್ಕದಲ್ಲಿ ಬರೋಕ್ಕೂ ನೋಡಿದ್ದೆ ಪ್ಯಾಂಗು ಓಡೋಕ್ಕೆ ಟ್ರೈ ಮಾಡ್ತಾಳೆ. ನಿಜ ಹೇಳು, ಏನಕ್ಕೆ ನೀನು ನನ್ನ ಲವ್ ಮಾಡ್ತಾ ಇದೆಯಾ, ಏನು ರೀಸನ್ ಹೇಳು ಅಂತ ಕೇಳ್ತಾನೆ. ಪ್ಯಾಂಗ್ ಹೇಳ್ತಾಳೆ, ಪ್ಲೀಸ್ ಕೈ ಬಿಡಿ ಅರ್ತಿತ್, ನನಗೆ ನೋವಾಗ್ತಾ ಇದೆ ಅಂತ ಹೇಳ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ.